Okay, lower your hands. So first of all, very good morning to all. As you all know that the corona cases are increasing, so we are planned to take the classes at home. Okay, so till this May 15th or May 16th, okay, till the lockdown ends, we are planning to take the classes at home. So if we have any problems occurs during the audio and video, please inform. Clear? Everything clear? ಲಾಕ್ಡೌನ್ ಇರೋದ್ ಸಲಾಗ ಎಲ್ಲಾನು ಮನ್ಯಾಗೆ ತಗೋಕತ್ತೀವಿ ಎಲ್ಲಾರು. ಓಕೆ, ವಿ ಆರ್ ಯೂಸಿಂಗ್ ಅವರ್ ಹೋಮ್ ಇಕ್ವಿಪ್ಮೆಂಟ್ಸ್. ಸೊ ಏನಾದ್ರೂ ಪ್ರಾಬ್ಲಮ್ಸ್ ಅಕೋರ್ ಆತಂದ್ರ ಇನ್ಫಾರ್ಮ್ ಮಾಡ್ರಿ. ಓಕೆ ಓಕೆ, ಡನ್. And as you all know, we have entered into the 4th semester, correct? So 4th semester ಒಳಗ್ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಅದಾವ? DS, ADA, okay, CN, DS ಇಲ್ಲ, ADA, CN, ಮತ್ತೆ ಯಾವ್ಯಾವ ಅದಾವ? English, Advanced Java. Okay, I am going to take the subject DA, that is Design and Analysis of Algorithm. Okay, for you all, I am going to take the subject called as Design and Analysis of Algorithm. In short form, we'll call it as DA or ADA, DAA or ADA. Both are same. Cleared with the subject? Everyone? Cleared with the subject? I am going to take the subject ADA or DA, that is Design and Analysis of Algorithm. Okay. Have you seen the syllabus? Have you seen the syllabus? Anybody seen the syllabus? No. Okay. So just we'll see the syllabus. Okay, it's okay, no problem. I have taken the syllabus from the internet. First we'll see the syllabus. Then later on we'll go for the subject. Okay. I'm going to share the screen. Please, ಯಾರು ನಿಮ್ದ ಮೊಬೈಲ್ ಮೇಲೆ ಸ್ಕ್ರೀನ್ ಮೇಲೆ ಸ್ಕ್ರಾಚ್ ಮಾಡಕ್ ಹೋಗ್ಬೇಡ್ರಿ, ಅಂದ್ರೆ ಸ್ಕ್ರೀನ್ ಮೇಲೆ ಮುಟ್ಟಾಕದು ಹೋಗ್ಬೇಡ್ರಿ. ಓಕೆ, ನಾ ಶೇರ್ ಸ್ಕ್ರೀನ್ ಮಾಡಾಕತ್ತೀನಿ, ಅಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣಿಸ್ತದ, ಆ ಸ್ಕ್ರೀನ್ ಮೇಲೆ ಟಚ್ ಮಾಡ್ಬೇಡ್ರಿ ಯಾರು. ಕ್ಲಿಯರ್? ಓಕೆ. ಕಾಣಕತ್ತಿದೆ ಎಲ್ಲಾರ್ಗು ಸ್ಕ್ರೀನ್? Okay. Okay, so the subject name is Design and Analysis of Algorithm. The subject name is Design and Analysis of Algorithm. Okay, ಇಲ್ಲಿ ನೀವು ಏನೇನು ಓದ್ತೀರಿ ಅಂತಂದ್ರೆ, we have a syllabus here. We have 5 units: Unit 1, Unit 2, Unit 3, Unit 4, and Unit 5. As you all know, we have 5 units. Unit 1 is Introduction. First, ADA andre ಏನು, that is Design and Analysis of Algorithm andre ಏನು ಅಂತಂದ್ರೆ, algorithm ಕಲ್ತಿರ್ ನೀವು. Okay, in C have learned algorithm. Algorithm andre ಏನು, it is a step by step process to solve the given problem. Okay, now ಅಂದ್ರೆ ಯಾವುದೇ programming language ಬರಕ್ಕಿಂತ ಪೆಹ್ಲ, okay, it may be a C language, it may be a Java language. Okay, ನೀವೆಲ್ಲ ಕಲ್ತಿರಿ Java language, C language. ಓಕೆ, ಅದನ್ನ ಯಾವುದೇ ಒಂದು ಸಬ್ಜೆಕ್ಟ್ ಇಂದ ಪ್ರೋಗ್ರಾಮ್ ಬರಕ್ಕಿಂತ ಪೆಹ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದರದ ಅಲ್ಗರಿದಮ್ ಬರಿತೀವಿ, ಫ್ಲೋ ಚಾರ್ಟ್ ಬರಿತೀವಿ. ಓಕೆ, ಸೊ ಅದನ್ನ ಯಾಕಂತಂದ್ರೆ ನಾವು ಪ್ರೋಗ್ರಾಮ್ ಬರೆದನ್ನ ಈಸಿ ಆಗ್ಬೇಕು ಅಂತ ಹೇಳಿ ಬರಿತೀವಿ. ಓಕೆ, ಗೊತ್ತಲ್ಲ ನಿಮ್ಗೆಲ್ಲಾರು, ನಾವು ಫಸ್ಟ್ ಸಿ ಪ್ರೋಗ್ರಾಮ್ ಒಳಗ್ ಮಾಡಮ್ ಕಲ್ಸರ್ ನಿಮ್ಗೆ ಏನಂತ ಹೇಳಿ ಅಲ್ಗರಿದಮ್ ಫ್ಲೋ ಚಾರ್ಟ್ ಅಂತ. ಸೊ ಅಲ್ಗರಿದಮ್ ಅಂಡ್ ಫ್ಲೋ ಚಾರ್ಟ್ ಎದಕ್ ಬರಿತೀರಿ ಅಂತಂದ್ರೆ, ಯಾವುದೇ ಒಂದ್ ಪ್ರಾಬ್ಲಮ್ ನ ಈಸಿ ವೇ ಒಳಗ ಸೊಲ್ಯೂಷನ್ ಮಾಡ್ಬೇಕಂತ ಹೇಳಿ ನೀವು ಅಲ್ಗರಿದಮ್ ಅಂಡ್ ಫ್ಲೋ ಚಾರ್ಟ್ ಬರೀತೀರಿ. ಓಕೆ, ಆಸ್ ಯೂಶುವಲ್ ಒಂದ್ ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ನಿಮ್ಗೆ ಒಂದ್ ಬಿಲ್ಡಿಂಗ್ ಕಟ್ಸೋದದ. ಸೊ ಬಿಲ್ಡಿಂಗ್ ಕಟ್ಸ್ಬೇಕಂದ್ರೆ ಡೈರೆಕ್ಟ್ಲಿ ಬಿಲ್ಡಿಂಗ್ ನ ನೀವು ಕಟ್ಟಂಗಿಲ್ಲ. ಕ್ಲಿಯರ್?
ಸೊ ಅಲ್ಲಿ ಏನ್ ಮಾಡ್ತೀರಿ ಅಂತಂದ್ರ ಪ್ಲಾನ್ ಹಾಕ್ತಿರಿ, ಡಿಸೈನ್ ಹಾಕ್ತಿರಿ, ಎಲ್ಲಿ ರೂಮ್ ಬರ್ಬೇಕ, ಎಲ್ ಕಿಚನ್ ಬರ್ಬೇಕ, ಎಲ್ ಬಾತ್ರೂಮ್ ಬರ್ಬೇಕ. ಸೊ ಏನ್ ಮಾಡ್ತೀರಿ, ಒಂದ್ ಬಿಲ್ಡಿಂಗ್ ಕಟ್ಬೇಕಾದ್ರೆ ಒಂದ್ ಡಿಸೈನ್ ಮಾಡ್ತೀರಿ, ಒಂದ್ ಪ್ಲಾನ್ ಹಾಕ್ತಿರಿ. ಇಟ್ ಮೇ ಬಿ ಅ ಕಂಪ್ಯೂಟರೈಸ್ಡ್ ಆರ್ ಇಟ್ ಮೇ ಬಿ ಅ ಬೈ ಹ್ಯಾಂಡ್. ಓಕೆ, ಏನೇ ಇರ್ಲಿ ಒಂದ್ ಪ್ಲಾನ್ ಮಾಡ್ತೀರಿ. ಪ್ಲಾನ್ ಮಾಡಿ ನೀವ್ನ ಮನಿನ ಕಟ್ಸ್ತೀರಿ, ಒಂದ್ ಬಿಲ್ಡಿಂಗ್ ನ ಕಟ್ಸ್ತೀರಿ. ಕರೆಕ್ಟಾ? ಹಂಗೆ ನಾವು ಡೈರೆಕ್ಟ್ಲಿ ಇಲ್ಲಿ ಪ್ರೋಗ್ರಾಮ್ ನ ಬರಂಗಿಲ್ಲ. ಸೊ ಪ್ರೋಗ್ರಾಮ್ ಬರಕ್ಕಿಂತ ಪೆಲ್ಲ ಏನ್ ಮಾಡ್ತೀವಿ, ವಿಲ್ ಪ್ಲಾನ್. ಓಕೆ, ಆರ್ ವಿ ವಿಲ್ ಡಿಸೈನ್. ಸೊ ಆ ಡಿಸೈನ್ ನ ನಾವು ಅಲ್ಗರಿದಮ್ ನಾಗ ಬರಿತೀವಿ ಮತ್ತೆ ಫ್ಲೋ ಚಾರ್ಟ್ ನ ಬರಿತೀವಿ. ಓಕೆ, ಯು ಹ್ಯಾವ್ ಲರ್ನ್ಡ್ ಇದನ್ನ ಆಲ್ರೆಡಿ. ನೀವು ಅಲ್ಗರಿದಮ್ ಬರೋದ್ ಹೆಂಗ್ ಅಂತ ಗೊತ್ತಾಗ್ಯದ, ಹೆಂಗ್ ಬರಿತೀರ ಅಂತ ಗೊತ್ತದ, ಫ್ಲೋ ಚಾರ್ಟ್ ಹೆಂಗ್ ಹಾಕ್ತಿರಿ ಅಂತ ಗೊತ್ತದ. ಓಕೆ, ಈಗ ಡಿಸೈನ್ ಅಂಡ್ ಅನಲೈಸಿಸ್ ಆಫ್ ಅಲ್ಗರಿದಮ್ ಅಂತಂದ್ರೆ ಏನು, ನೀವು ಅಲ್ಗರಿದಮ್ ನ ಒಂದು ಪ್ರಾಬ್ಲಮ್ ಗೆ ಬಹಳಷ್ಟು ಸೊಲ್ಯೂಷನ್ ಇರ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಒಂದು ರಿಯಲ್ ಲೈಫ್ ನಾಗ ನೀವು ಮನೆ ಎಕ್ಸಾಮ್ ಬರಿದ್ರಿ. ಓಕೆ, ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡ್ರಂದ್ರ ಮನೆ ಎಕ್ಸಾಮ್ ಬರಿದ್ರಿ. ಎಕ್ಸಾಮ್ ಬರಿಬೇಕಂತಂದ್ರೆ ಯು ಹ್ಯಾವ್ ಮೆನಿ ಸೊಲ್ಯೂಷನ್ಸ್. ಏನಂತ ಹೇಳಿ, ಒಬ್ರ ಸೀರಿಯಸ್ ಆಗಿ ಕುಂತ ಎಕ್ಸಾಮ್ ಬರಿದ್ರಿ, ಒಬ್ರು ಚಿಟಿ ಗಿಟಿ ತಂದ ಎಕ್ಸಾಮ್ ಬರದ್ರಿ. ಓಕೆ, ಇನ್ನೊಂದ್ ಸ್ವಲ್ಪ ಮಂದಿ ಹಿಂದ ಮುಂದ ಆಜು ಬಾಜು ಕೇಳಿ ಬರದ್ರಿ. ಓಕೆ, ಈಗೇನು ಎಕ್ಸಾಮ್ ಅನ್ನೋದ ಒಂದು ಪ್ರಾಬ್ಲಮ್. ಆ ಪ್ರಾಬ್ಲಮಿಗೆ ನಾವು ಒಟ್ಟ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದ್ ಹೆಂಗ, ನೀವಾಗೆ ಓದಿ ಸ್ವಂತ ಬರೆದ ಒಂದ್ ಸೊಲ್ಯೂಷನ್. ಓಕೆ, ಆಜು ಬಾಜು ಕೇಳಿ ಬರೆದ್ ಒಂದ್ ಸೊಲ್ಯೂಷನ್. ಓಕೆ, ಆಮೇಲೆ ಚಿಟ್ಟಿ ತಗೊಂಡ್ ಬರೋದ್ ಯಾವ್ದೇ ಒಂದ್ ಏನೇ ಇರ್ಲಿ ಒಂದ ಸೊಲ್ಯೂಷನ್ ನ ನೀವು ಮಾಡ್ತೀರಿ. ಓಕೆ, ಎಕ್ಸಾಮ್ ಒಂದು ಬರೋದು ಹೋಗ್ಬಿಡ್ತೀರಿ. ಕರೆಕ್ಟಾ? ಅಲ್ಲಿ ಏನಿದೆ, ನಮ್ಗೆ ಡಿಫ್ರೆಂಟ್ ಸೊಲ್ಯೂಷನ್ಸ್ ಇದಾವ. ಓಕೆ, ಅದನ್ ಬಿಟ್ಟು ಇನ್ನೊಂದ್ ಎಕ್ಸಾಂಪಲ್ ತಗೊಂಡ್ ಬಂದ್ರೆ, ಈಗ ನಿಮ್ ಕಾಲೇಜ್ ನಿಂತ ನಿಮ್ ಮನೆಗ್ ಹೋಗೋದದ. ಓಕೆ, ಕಾಲೇಜ್ ನಿಂದ ಮನೆಗ್ ಹೋಗ್ಬೇಕಾಗಿತ್ತು ಅಂದ್ರೆ ನಿಮ್ಗೆ ಡಿಫ್ರೆಂಟ್ ರೋಡ್ಸ್ ಅದಾವ. ಕರೆಕ್ಟಾ? ಒಂದ್ ಮೇನ್ ರೋಡ್ ಇರ್ತದ, ಒಂದ್ ಶಾರ್ಟ್ ಕಟ್ ಇರ್ತದ. ಓಕೆ, ಇನ್ನೊಂದ್ ಶಾರ್ಟ್ ಕಟ್ ಇರ್ತದ, ಒಂದ್ ಸಂದಾಗ ಬಂದ. ಸೊ ಬಹಳಷ್ಟು ವೇಸ್ ಅದಾವ. ನಿಮ್ ಮನೆಗ್ ಹೋಗ್ಬೇಕಾಗಿತ್ತ, ಕಾಲೇಜಿಗೆ ಬಂದಿರಿ, ಕಾಲೇಜ್ ನಿಂದ ಮನೆಗ್ ಹೋಗ್ಬೇಕಾಗಿತ್ತಂದ್ರೆ ಯು ಹ್ಯಾವ್ ಡಿಫ್ರೆಂಟ್ ವೇಸ್. ಅಲ್ಲಿ ಯಾವ್ದು ವೇ ಚೂಸ್ ಮಾಡ್ತೀರಿ ಅಂತಂದ್ರೆ ನಿಮಗ್ ಯಾವ್ದು ಜಲ್ದಿ ಹೋಗ್ ಮುಟ್ತೀರಿ, ಆಮೇಲೆ ಯಾವ್ದು ನಿಮ್ಗ್ ಕಂಫರ್ಟೇಬಲ್ ಅದ ಅದು ವೇನ ನೀವು ಚೂಸ್ ಮಾಡ್ತೀರಿ. ಈಗ ನಾ ಮೇನ್ ರೋಡಿಗೆ ಹೋದ್ರೆ ಏನೋ ಒಂದ್ ಸ್ವಲ್ಪ ನಂಗೆ ಟ್ರಾಫಿಕ್ ಬರ್ತದ, ಸಿಗ್ನಲ್ಸ್ ಬರ್ತಾವ. ಓಕೆ, ಸೊ ಜಲ್ದಿ ಹೋಗ್ ಮುಟ್ಟಂಗಿಲ್ಲ. ಅದ್ವೇ ನಾ ಶಾರ್ಟ್ ಕಟಿಗೆ ಹೋಗಿದ್ದ ಅಂತಂದ್ರೆ ನನಗ್ ಕಂಫರ್ಟೇಬಲ್ ಅದ, ಆಮೇಲೆ ಈಸಿಲಿ ನಾ ಮನೆಗೆ ಹೋಗಿ ಮುಟ್ಬೋದು. ಸೊ ನಾ ಏನ್ ಹೋಗ್ತೀನಿ, ಶಾರ್ಟೆಸ್ಟ್ ಪಾತಿಗೆ ಹೋಗ್ತೀನಿ ಅಂತಂದ್ರೆ ನನ್ಗೆ ಕಂಫರ್ಟೇಬಲ್ ಇದ್ದಿದ್ದ, ಟೈಮ್ ಕಮ್ಮಿ ಆಗದ ಪಾತಿಗೆ ಹೋಗ್ತೀನಿ. ಸೊ ಅಲ್ಲಿ ಏನಿದೆ, ಬಹಳಷ್ಟು ಒಂದ್ ಸೊಲ್ಯೂಷನ್ಗೆ ಒಂದ್ ಪ್ರಾಬ್ಲಮ್ಗೆ ಬಹಳಷ್ಟು ಸೊಲ್ಯೂಷನ್ಸ್ ಇದಾವ. ಆ ವೇದಾಗ ನೀವು ಹೋಗ್ಬೇಕು. ಓಕೆ, ಸೊ ಏನ್ ಗೊತ್ತಾಗ್ತಿಲ್ಲ ನಿಮ್ಗಂತಂದ್ರೆ, ಬಹಳಷ್ಟು ಸೊಲ್ಯೂಷನ್ಸ್ ಒಳಗ ಒಂದ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ನೀವು ತಗೋತೀರಿ. ಸೊ ಅದೇ ಏನದ, ಈಗ ನಿಮ್ ಸಬ್ಜೆಕ್ಟ್ ಏನದ, ಡಿಸೈನ್ ಅಂಡ್ ಅನಲೈಸಿಸ್ ಆಫ್ ಅಲ್ಗರಿದಮ್ ಅಂತಂದ್ರ ಒಂದು ಪ್ರಾಬ್ಲಮ್ಗೆ ಬಹಳಷ್ಟು ಅಲ್ಗರಿದಮ್ಸ್ ಬರ್ತಾವ, ಬಹಳಷ್ಟು ಸೊಲ್ಯೂಷನ್ಸ್ ಬರ್ತಾವ. ಅದನ್ನ ನೀವು ಡಿಸೈನ್ ಮಾಡ್ಬೇಕು. ಡಿಸೈನ್ ಮಾಡಿ ಯಾವ್ದು ಪರ್ಫೆಕ್ಟ್ ಅದ. ಓಕೆ, ಯಾವ ಪ್ರಾಬ್ಲಮ್ಗೆ ಯಾವ್ದು ಅಲ್ಗರಿದಮ್ ಕರೆಕ್ಟ್ ಅದ, ಯಾವ್ದು ಸೊಲ್ಯೂಷನ್ ಕರೆಕ್ಟ್ ಅದ ಅಂತ ಹೇಳಿ ನೀವು ಪರ್ಫೆಕ್ಟ್ ಇದ್ದಿದ್ನ ಚೂಸ್ ಮಾಡ್ಬೇಕು. ದಟ್ ಈಸ್ ದ ಸಬ್ಜೆಕ್ಟ್. ಕ್ಲಿಯರ್ಡ್ ಅಬೌಟ್ ದ ಸಬ್ಜೆಕ್ಟ್ ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗರಿದಮ್? Please raise your hands. Please raise your hands. Everybody cleared about the subject? What is the main intention to study the design and analysis of algorithm? I want reply from everyone. Okay, very good. Lower your hands. Okay, so now see here. ಈಗ ನಾನು ಯಾವ್ದು ಕರೆಕ್ಟ್ ಅಲ್ಗರಿದಮ್ ಅದ ಅದನ್ನ ತಗೋಬೇಕು, ಯಾವ್ದು ಕರೆಕ್ಟ್ ಸೊಲ್ಯೂಷನ್ ಅದ ಅದನ್ನ ತಗೋಬೇಕು ಅಂತ ಹೇಳ್ದೆ. ಈಗ ನನ್ ಮನೆಗೆ ಏನದ, ಈಗ ನಾ ಕಾಲೇಜ್ ನಿಂದ ನಮ್ಮ ಮನೆಗ್ ಬರ್ಬೇಕಾಗಿತ್ತು ಅಂದ್ರೆ ನನಗ್ 2 ವೇಸ್ ಅದಾವ. ಓಕೆ, ಒಂದ್ ಮೇನ್ ರೋಡ್, ಒಂದ್ ಶಾರ್ಟ್ ಕಟ್. ಸೊ ಮೇನ್ ರೋಡಿಗೆ ಹೋದ್ರೆ ನಾ ಏನ್ ಮಾಡ್ತೀನಿ, ನನಗ ಅಲ್ಲೇ ಟ್ರಾಫಿಕ್ ಸಿಗ್ತದ. ಓಕೆ, ಆಮೇಲೆ ಬಹಳ ಟೈಮ್ ತಗೋತದ, ಆಮೇಲೆ ಬಹಳಷ್ಟ ಅದು ಇದು ಅದಾವ ಅಂತ ನಾ ಏನ್ ಮಾಡ್ತೀನಿ, ಶಾರ್ಟ್ ಕಟ್ ನ ಚೂಸ್ ಮಾಡ್ತೀನಿ. ಓಕೆ, ಶಾರ್ಟ್ ಕಟ್ ಎದಕ್ ಚೂಸ್ ಮಾಡ್ದೆ ಅಂತಂದ್ರೆ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅದ. ಓಕೆ, ಆಮೇಲೆ ಒಂದ್ ಟೈಮ್ ಕಮ್ಮಿ ಆಗ್ತದೆ. ಕ್ಲಿಯರ್ ಆಯ್ತಾ? ನನಗೆ 2 ರೀಸನ್ ಅದಾವ. ಏನಂತ ಹೇಳಿ, ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅದ. ನಾ ಯಾವ್ದಕ್ ಶಾರ್ಟ್ ಕಟ್ ಚೂಸ್ ಮಾಡ್ದೆ ಮನಿಗ್ ಬರಾಕಂತಂದ್ರ ಒಂದ್ ಶಾರ್ಟ್ ಕಟ್ ಡಿಸ್ಟೆನ್ಸ್ ಅದ, ಒಂದ್ ಟೈಮ್ ಕಮ್ಮಿ ಆಗ್ತದೆ. ಹಂಗ ನೀವು ಅಲ್ಗರಿದಮ್ ಹೆಂಗ್ ಚೂಸ್ ಮಾಡ್ತೀರಿ, ನೀವು ಬಹಳಷ್ಟು ಸೊಲ್ಯೂಷನ್ ಬರೀತೀರಿ, ಬಹಳಷ್ಟು ಅಲ್ಗರಿದಮ್ ಬರೀತೀರಿ. ಬರದ್ಮೇಲೆ ಹೆಂಗ್ ಚೂಸ್ ಮಾಡ್ತೀರಿ ಅಂತಂದ್ರೆ, ಒನ್ ಇಸ್ ಟೈಮ್ ಕಾಂಪ್ಲಿಸಿಟಿ ಕಮ್ಮಿ ಇರ್ಬೇಕು ಒಂದ್. ಓಕೆ, ಆಮೇಲೆ ನೀವ್ ಏನ್ ಸ್ಪೇಸ್ ತಗೋತೀರಿ, ನೀವೇನ್ ಡಿಸ್ಟೆನ್ಸ್ ತಗೋತೀರಿ, ಒಂದ್ ಏನ್ ಸ್ಪೀಡ್ ಅದ ಅನ್ನೋದು ಜಾಸ್ತಿ ಆಗ್ಬೇಕು. ಆಸ್ ಯೂಶುವಲ್ ನೀವು
ಟೈಮ್ ಕಾಂಪ್ಲೆಕ್ಸಿಟಿ ಅಂದ್ರೆ ಟೈಮ್ ಕಮ್ಮಿ ತಗೊಂಡ್ವಿ ಅಂತಂದ್ರೆ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಹೆಚ್ಚಿಗದ ಯು ನೋ ದಟ್ ಇಟ್ ಈಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್. ಟೈಮ್ ಮತ್ತು ಸ್ಪೀಡ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ. ಯಾಕಂದ್ರೆ ಟೈಮ್ ಎಷ್ಟು ಕಮ್ಮಿ ಆಗ್ತದೆ ನಮ್ದು ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಹೆಚ್ಚಿಗೆ ಆಗ್ತದೆ. ಓಕೆ, ಯುಲ್ ಸಿ ದಟ್ ಎಲ್ಲಿ ಅಂತಂದ್ರೆ ವೆಬ್ ಡಿಸೈನಿಂಗ್ ವೆಬ್ ಪೇಜಸ್ ಲೋಡ್ ಆಗ್ತಿರ್ತಾವ ನೋಡ್ರಿ. ನೀವು ಗೂಗಲ್ ಸರ್ಚ್ ಮಾಡ್ತೀರಿ, ಗೂಗಲ್ ಸರ್ಚ್ ಮಾಡ್ಬೇಕಾದಾಗ ಪೇಜಸ್ ಲೋಡ್ ಹಾಕೋತ ಹೋಗ್ತದೆ. ನೀವ್ ಎಷ್ಟು ಟೈಮ್ ಕಮ್ಮಿ ಆಗ್ತದೆ ಅಷ್ಟು ಪೇಜ್ ಜಾಸ್ತಿ ಲೋಡ್ ಆಗ್ತದೆ. ಓಕೆ, ಪೇಜ್ ಜಾಸ್ತಿ ಲೋಡ್ ಆಗ್ತದೆ ಅಂದ್ರೆ ಅಲ್ಲೇ ಟೈಮ್ ಕಮ್ಮಿ ಆಗ್ತದೆ, ಅಂದ್ರೆ ಜಾಸ್ತಿ ಟೈಮ್ ತಗೊಂಗಿಲ್ಲ. ಸೊ ಹಂಗ ನಿಮ್ ಟೈಮ್ ನೀವ್ ಯಾವಾಗ ಟೈಮ್ ಕಮ್ಮಿ ಮಾಡ್ತೀರಿ ಅಷ್ಟು ನಿಮ್ದ ಸೊಲ್ಯೂಷನ್ ಏನದಲ್ಲ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಒಂದ್ ಏನ್ ತಲೆಯಾಗ ಇಟ್ಕೋಬೇಕು ನಾವು ಚೂಸ್ ಮಾಡ್ಬೇಕಾದಾಗ, ಒನ್ ಥಿಂಗ್ ಇಸ್ ಟೈಮ್. ಟೈಮ್ ಎಷ್ಟು ಕಮ್ಮಿ ಹಿಡಿತದ ಅಷ್ಟು ಕಮ್ಮಿ ಇದ್ದಿದ್ದ ಅಲ್ಗಾರಿದಮ್ನ ಚೂಸ್ ಮಾಡ್ಬೇಕು. ಸೆಕೆಂಡ್ ಥಿಂಗ್ ಇಸ್ ಸ್ಪೇಸ್. ಸೊ ಯಾವ್ದು ಸ್ಪೇಸ್ ಕಮ್ಮಿ ಹಿಡಿತದ ಆ ಸ್ಪೇಸ್ ನ ನೀವು ಚೂಸ್ ಮಾಡ್ಬೇಕು. ಸೊ ಅಲ್ಗಾರಿದಮ್ ಚೂಸ್ ಮಾಡ್ಬೇಕಾದಾಗ ನೀವು ಬಹಳಷ್ಟು ಸೊಲ್ಯೂಷನ್ ಬರೀತೀರ. ಅಲ್ಲಿ ಸೊಲ್ಯೂಷನ್ ಬರಬೇಕಾದಾಗ ನೀವು ಕರೆಕ್ಟ್ ಅಲ್ಗಾರಿದಮ್ ಅಥವಾ ಒಂದು ಕರೆಕ್ಟ್ ಪಾತ್ ಅಂತ ಯಾವಾಗ ಚೂಸ್ ಮಾಡ್ತೀರಿ ಅಂತಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಟೈಮ್ ಅಂಡ್ ಸ್ಪೇಸ್. ಕ್ಲಿಯರ್ ಆತ? ದೀಸ್ ಟೂ ಥಿಂಗ್, ಟೈಮ್ ಅಂಡ್ ಸ್ಪೇಸ್. ಕ್ಲಿಯರ್? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. Please reply. Okay. I want reply from everyone. Okay. So, ಈಗ ನಿಮಗೆ ಏನ್ ತಿಳಿಯುತ್ತೆ? ಜಸ್ಟ್ ನಾ ಏನು ಸಿಲೆಬಸ್ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಏನ್ ತಿಳಿದು ಅಂತಂದ್ರ ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ ನ ಎದಕ್ ಓದ್ತೀವಿ ಅಂತಂದ್ರ ಒಂದ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಗೆ ಬಹಳಷ್ಟು ಸೊಲ್ಯೂಷನ್ಸ್ ಇರ್ತಾವ, ಬಹಳಷ್ಟು ಅಲ್ಗಾರಿದಮ್ಸ್ ಇರ್ತಾವ. ಒಂದು ಪರ್ಟಿಕ್ಯುಲರ್ ಅಲ್ಗಾರಿದಮ್ ಅಥವಾ ಒಂದ್ ಪರ್ಟಿಕ್ಯುಲರ್ ವೇನ ನಾವು ಚೂಸ್ ಮಾಡಕ್ ಅಥವಾ ಒಂದ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ನಾವು ಚೂಸ್ ಮಾಡಾಕ ಯಾವ್ದು ಬೆಸ್ಟ್ ಅದ ಅನ್ನೋದು ಸೊಲ್ಯೂಷನ್ ನಾವು ಚೂಸ್ ಮಾಡಾಕ ಇಲ್ಲೇ ನಾವು ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ ನ ಓದ್ತೀವಿ. ನಿಮಗ್ ಬರ್ತಾವ್ ಟರ್ಮ್ಸ್, ಬೆಸ್ಟ್ ಚಾಯ್ಸ್, ವರ್ಸ್ಟ್ ಚಾಯ್ಸ್, ಓಕೆ, ಅವರೇಜ್ ಚಾಯ್ಸ್ ಅಂತ ಇಲ್ಲೆಲ್ಲ ನೀವು ಫಸ್ಟ್ ಇಂಟ್ರೊಡಕ್ಷನ್ ಒಳಗ ಕಲಿತೀರಿ ನೀವು. ಓಕೆ, ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ಗೆಲ್ಲ ತಿಳಿತದ ನಾವ್ ಹೆಂಗ ಚೂಸ್ ಮಾಡ್ಬೇಕು ಹೆಂಗಿಲ್ಲ ಅಂತೆಲ್ಲ ನಿಮ್ಗ ಹೋಗ್ತಾ ಹೋಗ್ತಾ ಯಾವಾಗ ಕಲಿತಿರಲ್ಲ ಅವಾಗ ನಿಮ್ಗ ತಿಳಿತದ. ಓಕೆ ಓಕೆ, ಸೊ ಈಗೇನದ ನಮ್ಗ ಸಿಲೆಬಸ್ ನೋಡೋಣ. ನಿಮ್ದ ಹೆಸರು ಏನ್ ಬರೀತಿರಲ್ಲ ಸ್ವಲ್ಪ ನಿಮ್ದ ಹೆಸರೇ ಬರೀರಿ. ಅಟೆಂಡೆನ್ಸ್ ತಗೋತೀವಿ. ನೀವೇನ್ ಹೆಸರು ಕೊಡಾಕತ್ತಿರ್ಲ ಜಾಯಿನ್ ಆಗ್ಬೇಕಾದಾಗ ನಿಮ್ದ ಹೆಸರು ಬರೀರಿ, ರೀನೇಮ್ ಮಾಡ್ರಿ. ಅದನ್ನ ಏನೇನೋ ಬೇರೆ ಬೇರೆ ಕೊಡಾಕತ್ತೀರಿ ನೋಡಿ. ರಾಕಿ ಅಂತ ಯಾರ ಕೊಟ್ರಿ? ಆಮೇಲೆ ಪ್ಲೀಸ್ ಗಿವ್ ಯುವರ್ ನೇಮ್. ಬೇರೆ ಬೇರೆ ಹೆಸರನ್ನ ಬರಿಬೇಡ್ರಿ. ಹೂ ಇಸ್ ದಟ್ ರಾಕಿ? Okay. So we'll go for the introduction here. So first unit ಏನದ ನಿಮ್ಗೆ ಇಂಟ್ರೊಡಕ್ಷನ್ ಅದ. ಸಿಲೆಬಸ್ ನೋಡ್ರಿ ಒಂದ್ ಸ್ವಲ್ಪ. ಸೊ ಇಂಟ್ರೊಡಕ್ಷನ್ ಒಳಗೆ ಏನ್ ನೋಡ್ತೀರಿ ಅಂದ್ರೆ ಫಸ್ಟ್ ಅಲ್ಗಾರಿದಮ್ ಅಂದ್ರೆ ಏನ್ ನೋಡ್ತೀರಿ. ಓಕೆ, ಸೊ ಅಲ್ಗಾರಿದಮ್ ಅಂತಂದ್ರೆ ಏನು, ಮತ್ ಆಸ್ ಯೂಶುವಲ್ ಹೆಂಗ್ ಅಲ್ಗಾರಿದಮ್ ನ ಬರೀತೀರಿ ಅನ್ನೋದು ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಅದ. ಅಲ್ಗಾರಿದಮ್ ಬಗ್ಗೆ ಇಂಟ್ರೊಡಕ್ಷನ್ ಅದ. ನೆಕ್ಸ್ಟ್ ಸೂಡೋ ಕೋಡ್ ಅದ. ಸೂಡೋ ಕೋಡ್ ಆಫ್ ಎಕ್ಸ್ಪ್ರೆಸಿಂಗ್ ಅಲ್ಗಾರಿದಮ್. ಸೂಡೋ ಕೋಡ್ ಅಂದ್ರೆ ಅಲ್ಗಾರಿದಮ್ ನ ನಾವು ಫಸ್ಟ್ ಸೂಡೋ ಕೋಡ್ ನ ಬರಿತೀವಿ. ಯು ಹ್ಯಾವ್ ಲರ್ನ್ಡ್ ಇನ್ ಸಿ ಪ್ರೋಗ್ರಾಮ್, ಕರೆಕ್ಟ್? ಕಲ್ತಿರಲ್ಲ ಸೂಡೋ ಕೋಡ್. ಅಲ್ಗಾರಿದಮ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ್ದದ? ಸೂಡೋ ಕೋಡ್, ಆಮೇಲೆ ಪ್ರೋಗ್ರಾಮ್. ಕಲ್ತಿರಿ? ಪ್ಲೀಸ್ ರಿಪ್ಲೈ. ಸೂಡೋ ಕೋಡ್ ಅನ್ನೋದೊಂದ್ ಸ್ವಲ್ಪ ಕಲ್ತಿರಾ ಸಿ ಪ್ರೋಗ್ರಾಮಿಂಗ್ ಒಳಗ? ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಕಲ್ತಿಲ್ಲ? ಓಕೆ, ಕಲ್ತಿಲ್ಲ ಅಂದ್ರೆ ಕಲಿಯಾಕತ್ರಿ ತಗೋರಿ. ಸೊ ಫಸ್ಟ್ ಏನ್ ನೋಡ್ತೀರಿ? ಅಲ್ಗಾರಿದಮ್ ನೋಡ್ತೀರಿ. ಆಮೇಲೆ ಏನ್ ನೋಡ್ತೀರಿ? ಸೂಡೋ ಕೋಡ್ ನೋಡ್ತೀರಿ. ಆ ಅಲ್ಗಾರಿದಮ್ ನ ಹೆಂಗ್ ಸೂಡೋ ಕೋಡ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ಅಂತ ಹೇಳಿ. ಆಮೇಲೆ ಅನಲೈಸ್ ಮಾಡ್ತೀರಿ. ಅನಲೈಸ್ ಅಂತಂದ್ರೆ ಇಲ್ಲಿ ನಾವು ಸ್ಪೇಸ್ ನ ಹೇಳ್ದೆ. ನಾವು ಅಲ್ಗಾರಿದಮ್ ಚೂಸ್ ಮಾಡ್ಬೇಕಂದ್ರೆ ಒಂದ್ ಏನು ಟೈಮ್, ಒಂದು ಸ್ಪೇಸ್ ಅಂತೆ. ಓಕೆ, ಆ ಟೈಮ್ ಮತ್ತು ಸ್ಪೇಸ್ ಕಾಂಪ್ಲೆಕ್ಸಿಟಿಯನ್ನ ನಾವ್ ಇಲ್ಲಿ ಅನಲೈಸ್ ಹೆಂಗ್ ಮಾಡ್ಬೇಕಂತ ಹೇಳಿ ಅದನ್ನ ಕಲಿತೀರಿ. ಓಕೆ, ಆಮೇಲೆ ವಿ ಹ್ಯಾವ್ ಸಮ್ ನೋಟೇಶನ್ಸ್ ಲೈಕ್ ಬಿಗ್ ನೋಟೇಶನ್, ಬಿಗ್ ಒಮೆಗಾ, ಬಿಗ್ ಓ, ಓಕೆ, ಟೀಟಾ ನೋಟೇಶನ್ಸ್. ಇವೆಲ್ಲ ಎದಕ್ ಬೇಕಂತಂದ್ರೆ ಇಲ್ಲಿ ನಿಮ್ಗೆ ಫಾರ್ಮುಲಾಸ್ ಬರ್ತಾವ. ಅನಲೈಸ್ ಮಾಡ್ಬೇಕಾದಾಗ ಅಲ್ಗಾರಿದಮ್ಸ್ ನ ಅನಲೈಸ್ ಮಾಡ್ಬೇಕಾದಾಗ ಒಂದ್ ಫಾರ್ಮುಲಾಸ್ ಅಂತ ಇರ್ತಾವ. ಅದ್ರ ಮೇಲೆ ಇಲ್ಲೇ ಇವ್ ನೋಟೇಶನ್ಸ್ ನ ನೀವು ಕಲಿತೀರಿ. ಓಕೆ, ಇಂಟ್ರೊಡಕ್ಷನ್ ಒಳಗೆ ಏನೇನ್ ಕಲಿತೀರಿ? ಯೂನಿಟ್ 1 ಒಳಗೆ ಏನೇನ್ ಕಲಿತೀರಿ ಅಂತಂದ್ರೆ ಒಂದ್ ಅಲ್ಗಾರಿದಮ್
ಇಟ್ಸ್ ಅ ಸ್ಮಾಲ್ ಯೂನಿಟ್. ಫಸ್ಟ್ ಯೂನಿಟ್ ಸಣ್ಣದದ ಈಸಿನದ ಅಲ್ಗಾರಿದಮ್ ಕಲಿತೀರಿ. ಆ ಅಲ್ಗಾರಿದಮ್ ನ ಸೂಡೋ ಕೋಡ್ ಒಳಗ ಹೆಂಗ್ ಎಕ್ಸ್ಪ್ರೆಷನ್ ಮಾಡ್ತೀರಿ ಅಂತ ಕಲಿತೀರಿ. ಆಮೇಲೆ ಅನಲೈಸ್ ಮಾಡ್ತೀವಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಟೈಮ್ ಕಾಂಪ್ಲೆಕ್ಸಿಟಿ ಮೇಲೆ ಇಲ್ಲಿ ನಾವು ಅಲ್ಗಾರಿದಮ್ ನ ಅನಲೈಸ್ ಮಾಡ್ತೀವಿ. ಸೊ ಆ ಅನಲೈಸ್ ಮಾಡಕ್ ನಮ್ಗೆ ಇಲ್ಲಿ ಏನೇನ್ ಬೇಕಂತಂದ್ರೆ ನೋಟೇಷನ್ಸ್ ಗಳು ಬೇಕು. ಯಾವ್ಯಾವ ನೋಟೇಷನ್ಸ್ ಕಲಿತೀರಿ? ಬಿಗ್ ಓ, ಒಮೆಗಾ ಅಂಡ್ ಥೀಟಾ ನೋಟೇಷನ್ಸ್. ಓಕೆ, ದೀಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫಸ್ಟ್ ಯೂನಿಟ್. ಡೋಂಟ್ ವರಿ, ದಿಸ್ ಸಬ್ಜೆಕ್ಟ್ ಇಸ್ ವೆರಿ ಈಸಿ. ಓಕೆ, ಸಬ್ಜೆಕ್ಟ್ ಈಸಿ ಇದೆ, ಆಮೇಲೆ ಲೆಂದಿ ಇಲ್ಲ. ಈಸಿ ಇದೆ, ಲೆಂದಿ ಇಲ್ಲ. DMS ಇದ್ದಂಗ್ ಲೆಂದಿ ಇಲ್ಲ ಇದು. ಓಕೆ, ಜಲ್ದಿ ಜಲ್ದಿ ಕಲಿತೀರಿ, ಆಮೇಲೆ ಜಲ್ದಿ ಜಲ್ದಿ ಮುಗಿತದ. ಅಷ್ಟ ಡಿಫಿಕಲ್ಟ್ ಅನ್ನೋದೇನಿಲ್ಲ ಇದು. ಓಕೆ ಓಕೆ, ಐ ಹೋಪ್ ಎವ್ರಿವನ್ seen the first units. First unit ಆಯ್ತು. ಈಗ ನೆಕ್ಸ್ಟ್ ನೋಡೋಣ, ಸೆಕೆಂಡ್ ಯೂನಿಟ್ ನೋಡೋಣ. ಒಂದೇ ನಿಮಿಷ ಅಟೆಂಡೆನ್ಸ್ ತಗೋತೀನಿ, ಮತ್ತೆ ನೀವು ಬಿಡ್ತೀರಿ. ನೋಡ್ಬೇಕು. ಓಕೆ, okay, next we'll go for the second unit. So second unit ಏನಂದ್ರೆ divide and conquer method ಅಂತ ಹೇಳಿ. Okay, so divide and conquer method, it is one method. ಇಲ್ಲಿ ನೀವು ಅನಲೈಸಿಸ್ ಮಾಡದಾದ್ಮೇಲೆ ಒಂದ್ ಮೆಥಡ್ ಇರ್ತದೆ. ಆ ಮೆಥಡ್ ಒಳಗೆ ಏನೇನ್ ಕಲಿತೀರಿ ಅಂತಂದ್ರೆ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅಂತಂದ್ರೆ ನಿಮ್ದು ಬಿಗ್ ಸೊಲ್ಯೂಷನ್ ನ ಡಿವೈಡ್ ಮಾಡ್ತೀರಿ ನೀವು. ಓಕೆ, ಈಗ ಒಂದ್ ಏನದ ಬೈನರಿ ಸರ್ಚ್ ಸಿ ಪ್ರೋಗ್ರಾಮ್ ನ ಕಲ್ತೀರಿ ಅಂತ ಅನ್ಕೋತೀನಿ. ಓಕೆ, ಸೊ ಬೈನರಿ ಸರ್ಚ್ ಪ್ರೋಗ್ರಾಮ್ ಸೊಲ್ಯೂಷನ್ ಏನದ ಅಂತಂದ್ರೆ ಒಂದ್ ಸೊಲ್ಯೂಷನ್, ಬಿಗ್ ಸೊಲ್ಯೂಷನ್ ಅಥವಾ ಒಂದ್ ಬಿಗ್ ಪ್ರಾಬ್ಲಮ್ ನ ನಾವು ಹಾಫ್ ಆಫ್ ಅಥವಾ ಪಾರ್ಟ್ಸ್ ಇಂಟು ಪರ್ಟಿಕ್ಯುಲರ್ ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ತೀವಿ ಅದನ್ನ. ಓಕೆ, ಡಿವೈಡ್ ಮಾಡಿ ಅದನ್ನ ಮತ್ತೆ ಕಾನ್ಕರ್ ಮಾಡ್ತೀವಿ. ಅಂದ್ರೆ ಡಿವೈಡ್ ಮಾಡಿ ಆ ಪರ್ಟಿಕ್ಯುಲರ್ ಸರ್ಚ್ ಮಾಡಿ, ಅಂದ್ರೆ ಒಂದ್ ಏನಾರ ಕೀ ಸರ್ಚ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನಾ 50, 30, 20, 10 ಅಂತೇಳಿ ಒಂದು ನನ್ ಪ್ರಾಬ್ಲಮ್ ಕೊಟ್ಟಿನಿ. ಅದ್ರಾಗ ನನಗೆ 10 ಅನ್ನೋದು ಕೀವರ್ಡ್ ನ ಸರ್ಚ್ ಮಾಡೋದು. ಸೊ ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾ ಒಂದ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿ ಅದನ್ನ ಕೀನ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿ ಅಗೇನ್ ಅದನ್ನ ಕಾನ್ಕರ್ ಮಾಡ್ತೀನಿ. ಕಾನ್ಕರ್ ಅಂತಂದ್ರೆ ಏನು? ಹೆಂಗದ ಫಸ್ಟ್ ಹಂಗ ಮತ್ತ ಅದನ್ನ ಜೋಡ್ಸೋದು. ಡಿವೈಡ್ ಅಂಡ್ ಕಾನ್ಕರ್ ಅಂತಂದ್ರೆ ಇದ್ದಿದ್ದನ್ನ ಒಡೆದ ಮತ್ತ ಅದ್ರದ್ದು ಏನ್ ನೀವು ಸೊಲ್ಯೂಷನ್ ಮಾಡತ್ತೀರ ಅದನ್ನ ಸೊಲ್ಯೂಷನ್ ಮಾಡಿ ಮತ್ತ ಅದನ್ನ ಜೋಡ್ಸೋದು. ಅದಕ್ಕೇನಂತಾರ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಅಂತದ. ಸೊ ಆ ಮೆಥಡ್ಸ್ ಒಳಗ್ ನೀವು ಇಲ್ಲಿ ಏನೇನ್ ಕಲಿತೀರಿ ಅಂತಂದ್ರೆ ಜನರಲ್ ಮೆಥಡ್ ಕಲಿತೀರಿ, ಅಪ್ಲಿಕೇಶನ್ ಬೈನರಿ ಸರ್ಚ್ ಕಲಿತೀರಿ. ಅಂದ್ರೆ ಯಾವ ಅಪ್ಲಿಕೇಶನ್ಸ್ ಅದ ಅಂದ್ರೆ ಬೈನರಿ ಸರ್ಚ್, ಕ್ವಿಕ್ ಸಾರ್ಟ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, finding maximum and minimum, and selection sort. Okay, so this subject is totally based upon your C and DS. Okay, C ಮತ್ತೆ DS ಒಳಗೆ ಓದಿರಿ ಇವೆಲ್ಲ. ಏನು ಬೈನರಿ ಸರ್ಚ್ ಅಂದ್ರೆ ಓದಿರಿ, ಕ್ವಿಕ್ ಸಾರ್ಟ್ ಅಂದ್ರೆ ಓದಿರಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಫೈಂಡ್ ಔಟ್ ಮಾಡಿರಿ, ಸೆಲೆಕ್ಷನ್ ಸಾರ್ಟ್ ಗಳು ಓದಿರಿ. ಸೊ ಇವೆಲ್ಲ ನೀವು ಅಲ್ಲಿ ಪ್ರೋಗ್ರಾಮ್ ನಾಗ ಮಾಡಿದ್ನ ಈಗ ನಾವು ಅಲ್ಗಾರಿದಮ್ ನಾಗ ಮಾಡ್ಬೇಕಷ್ಟೇ. ಕ್ಲಿಯರ್ ಆಯ್ತಾ? ಸೊ ಡಿವೈಡ್ ಅಂಡ್ ಕಾನ್ಕರ್ ಮೆಥಡ್ ಒಳಗೆ ನಮಗೆ ಯಾವ ಬರ್ತದೆ? ಒನ್ ಇಸ್ ಜನರಲ್ ಮೆಥಡ್, ಬೈನರಿ ಸರ್ಚ್, ಕ್ವಿಕ್ ಸಾರ್ಟ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಫೈಂಡಿಂಗ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಅಂಡ್ ಸೆಲೆಕ್ಷನ್ ಸಾರ್ಟ್. ಇವತ್ತರ ಬಗ್ಗೆ ನೀವು ಇಲ್ಲೇ ಅಲ್ಗಾರಿದಮ್ ನ ಅಥವಾ ಇಲ್ಲೇ ಪ್ರಾಬ್ಲಮ್ಸ್ ಬರ್ತಾವ. ಮೇನ್ ಥಿಂಗ್ ಇಸ್ ಇಲ್ಲೇ ನಮ್ಗೆ ಪ್ರಾಬ್ಲಮ್ಸ್ ಇದಾವ. ಅಲ್ಗಾರಿದಮ್ಸ್ ಅಂಡ್ ಪ್ರಾಬ್ಲಮ್ಸ್ ಇಲ್ಲ ನಿಮ್ಗೆ ಸೆಕೆಂಡ್ ಯೂನಿಟ್ ನಾಗ ನೋಡ್ತೀರಿ. ಫಸ್ಟ್ ಯೂನಿಟ್ ನಾಗ ಪ್ರಾಬ್ಲಮ್ಸ್ ಇಲ್ಲ. ಓಕೆ, ಫಸ್ಟ್ ಯೂನಿಟ್ ಇಟ್ ಇಸ್ ಜಸ್ಟ್ ಇಂಟ್ರೊಡಕ್ಷನ್ ಟು ಆಲ್ 3 ಯೂನಿಟ್ಸ್. ನೆಕ್ಸ್ಟ್ 3-4 ಯೂನಿಟ್ಸ್ ಏನಂತಾರಲ್ಲ ಅದ್ರದ್ದು ಇಂಟ್ರೊಡಕ್ಷನ್ಸ್ ಅದಾವಿಲ್ಲ. ಓಕೆ, ಸೊ ಫಸ್ಟ್ ಯೂನಿಟ್ ಇಸ್ ವೆರಿ ಈಸಿ. ಅಲ್ಲಿ ನೀವು ಕಲ್ತಿದ್ದೆ ಅದ. ಸೊ ಅಲ್ಲಿ ಬರೀ ನಿಮಗ್ ನೋಟೇಷನ್ಸ್ ಗಳು ಬರ್ತಾವ, ಆಮೇಲೆ ಅಲ್ಗಾರಿದಮ್ಸ್ ಬರ್ತಾವ, ಸೂಡೋ ಕೋಡ್ ಬರ್ತಾವ, ಎಲ್ಲ ಬರ್ತಾವ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಇಂದ ಏನದ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾವ ಮತ್ತೆ ಅಲ್ಗಾರಿದಮ್ಸ್ ಬರ್ತಾವ. ಓಕೆ, ನೆಕ್ಸ್ಟ್ ಥರ್ಡ್ ಯೂನಿಟ್ ಏನದ ಅಂತಂದ್ರೆ ಗ್ರೀಡಿ ಮೆಥಡ್. ಗ್ರೀಡಿ ಮೆಥಡ್ ಒಳಗು ನಿಮಗ್ ಫಸ್ಟ್ ಇಲ್ಲಿ ಜನರಲ್ ಗ್ರೀಡಿ ಮೆಥಡ್ ನ ಜನರಲ್ ಆಗಿ ಹೆಂಗ್ ಬರೀತೀವಿ ಅಂತ ಒಂದ್ ಮೆಥಡ್ ಅದ. ಆಮೇಲೆ ಅದ್ರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಗ್ರೀಡಿ ಮೆಥಡ್ ನ ಅಂತಂದ್ರೆ ಜಾಬ್ ಸೀಕ್ವೆನ್ಸಿಂಗ್ ವಿತ್ ಡೆಡ್ ಲೈನ್ಸ್. ಸೊ ಡೆಡ್ ಲೈನ್ಸ್ ಅಂದ್ರೆ ನೀವು ಆಪರೇಟಿಂಗ್ ಸಿಸ್ಟಮ್ ಒಳಗೆ ಮಾಡಿರಿ. ಓಕೆ, ಡೆಡ್ ಲೈನ್ಸ್ ಫೈಂಡ್ ಔಟ್ ಮಾಡಿರಿ ಆಪರೇಟಿಂಗ್ ಸಿಸ್ಟಮ್ ಒಳಗೆ OS. ಓಕೆ, ಅಲ್ಲೇ ಜಾಬ್ ಸೀಕ್ವೆನ್ಸಿಂಗ್ ವಿತ್ ಡೆಡ್ ಲೈನ್ಸ್, ಸ್ನ್ಯಾಕ್ ಪ್ರಾಬ್ಲಮ್, ಸಿಂಗಲ್ ಶಾರ್ಟೆಸ್ಟ್ ಪಾತ್ ಪ್ರಾಬ್ಲಮ್, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ, ಆಮೇಲೆ optimal storage on tapes. Okay, these are the applications. These are the again problems and algorithms you are going to study. Okay, problems ಮತ್ತೆ algorithms ನೀವು ಇಲ್ಲೇ ನೋಡ್ತೀರಿ ಅಲ್ಲಿ ಗ್ರೀಡಿ ಮೆಥಡ್ ಒಳಗೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಫೋರ್ತ್ ಯೂನಿಟ್ ಏನದ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅದ. ಸೊ ಡೈನಾಮಿಕ್ ಪ್ರೋಗ್ರಾಮಿಂಗ್ ಒಳಗೆ ಏನದ ಮತ್ತೆ ಇಲ್ಲಿ ಅದು ಡೈನಾಮಿಕ್ ಪ್ರೋಗ್ರಾಮಿಂಗ್ ಜನರಲ್ ಮೆಥಡ್ ನೋಡ್ತೀರಿ. ಓಕೆ, ಮತ್ತೆ ಅದರದ ಅಪ್ಲಿಕೇಶನ್ಸ್ ನೋಡ್ತೀರಿ. ಏನೇನ್ ಅಪ್ಲಿಕೇಶನ್ಸ್? ಮಲ್ಟಿ ಸ್ಟೇಜ್ ಗ್ರಾಫ್ ಅದ, ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅದ, ಆಮೇಲೆ
ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪರ್ಸನ್ ಅದ. ಓಕೆ, ಇಲ್ಲಿ 3 ಅಪ್ಲಿಕೇಶನ್ಸ್ ಅದ. ಒಂದು ಮಲ್ಟಿ ಸ್ಟೇಜ್ ಗ್ರಾಫ್, ಸೆಕೆಂಡ್ ಒನ್ ಶಾರ್ಟೆಸ್ಟ್ ಪಾತ್ ಪ್ರಾಬ್ಲಮ್ಸ್ ಅಂಡ್ ಥರ್ಡ್ ಒನ್ ಟ್ರಾವೆಲಿಂಗ್ ಸೇಲ್ಸ್ ಪರ್ಸನ್. ಓಕೆ, ಈ 3 ಅಪ್ಲಿಕೇಶನ್ಸ್ ಅದಾವೆ ಅಲ್ಲೇ ಡೈನಾಮಿಕ್ ಪ್ರೋಗ್ರಾಮಿಂಗ್ ಒಳಗೆ. ಓಕೆ, ನೆಕ್ಸ್ಟ್ 5th ಯೂನಿಟ್ ಒಳಗೆ ಏನದ ಅಂತಂದ್ರೆ ನಿಮ್ಗೆ ಇಟ್ ಇಸ್ ಬೇಸ್ಡ್ ಆನ್ ಗ್ರಾಫ್ಸ್ ಅಂದ್ರೆ ನೀವು DMS ನಾಗ ಓದಿರಲ್ಲ ಆ ಗ್ರಾಫ್ಸ್ ಅಲ್ಲ. ಓಕೆ, ಇದ್ರಾಗ ಓದಿರ ಸಿ ಒಳಗ್ ಯಾವ್ದು ಟ್ರೀ ಗ್ರಾಫ್ ಆಮೇಲೆ ಸ್ಟ್ಯಾಕ್ಸ್, ಸೊ ಅವೆಲ್ಲ ಇಲ್ಲಿ ನಿಮಗ ಬರ್ತದೆ. ಅಲ್ಲಿ ಬೇಸಿಕ್ ಟ್ರಾವೆಲ್ಸ್ ಅಂಡ್ ಸರ್ಚ್ ಟೆಕ್ನಿಕ್ ಒಳಗೆ ಇಲ್ಲಿ ನಿಮ್ಗೆ ಏನ್ ಬರ್ತದೆ, ಬೈನರಿ ಸರ್ಚ್ ಫಾರ್ ಟ್ರೀ. ಓಕೆ, ಆಮೇಲೆ ಗ್ರಾಫ್ಸ್, ಸ್ಪ್ಯಾನಿಂಗ್ ಟ್ರೀ, ಬ್ಯಾಕ್ ಟ್ರ್ಯಾಕಿಂಗ್. ಸೊ ಇಲ್ಲಿ NQ ಪ್ರಾಬ್ಲಮ್ ಅಂತ ಬರ್ತದೆ, ಹ್ಯಾಮಿಲ್ಟನ್ ಸೈಕಲ್ಸ್ ಅಂತ ಬರ್ತಾವ. ಓಕೆ, ಸೊ ಏನಿಲ್ಲ, ಬಹಳ ಈಸಿ ಅದ ಸಬ್ಜೆಕ್ಟ್. ಫಸ್ಟ್ ಯೂನಿಟ್ ಇಸ್ ಓನ್ಲಿ ಇಂಟ್ರೊಡಕ್ಷನ್. ನೀವು ಏನ್ ಮುಂದಿಂದ ಓದ್ತಿರೋದಲ್ಲ ಇಂಟ್ರೊಡಕ್ಷನ್ ಅದ. ಇಲ್ಲಿ ನೀವು 4 ಮೆಥಡ್ ಅದಾವ. ಒನ್ ಇಸ್ ಡಿವೈಡ್ ಅಂಡ್ ಕಾನ್ಕರ್, ಸೆಕೆಂಡ್ ಒನ್ ಇಸ್ ಗ್ರಿಡಿ ಮೆಥಡ್, ಥರ್ಡ್ ಒನ್ ಇಸ್ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಂಡ್ ಫೋರ್ತ್ ಒನ್ ಇಸ್ ಬೇಸಿಕ್ ಟ್ರಾವೆಲ್ಸ್ ಅಂಡ್ ಸರ್ಚ್ ಟೆಕ್ನಿಕ್ಸ್. ಇವು 4 ಮೆಥಡ್ ಇಂದ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ನ ನೋಡ್ಕೊತ ಹೋಗ್ತೀವಿ. ಕ್ಲಿಯರ್ ಆಯ್ತ? ಸಿಲೆಬಸ್ ಕ್ಲಿಯರ್ ಆಯ್ತ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಸಿಲೆಬಸ್ ಕ್ಲಿಯರ್ ಆಯ್ತ? ಓಕೆ, ಸಿಲೆಬಸ್ ನಿಮ್ ಕಡೆ ಇಲ್ಲ ಅಂದ್ರೆ ನಾ ಇವತ್ತು ಗ್ರೂಪ್ ನ ಹಾಕ್ತೀನಿ. ಓಕೆ, ಒಂದ್ಸತಿ ನೀವು ನೋಡ್ಕೋರಿ. ಗ್ರೂಪ್ ನ ಕಳಿಸ್ತೀನಿ ಆಫ್ಟರ್ ದ ಕ್ಲಾಸ್. ಎಲ್ಲ ಕ್ಲಾಸ್ ಆದ್ಮೇಲೆ ಗ್ರೂಪ್ ನ ಕಳಿಸ್ತೀನಿ. ಸಿಲೆಬಸ್ ನ ನೋಡ್ಕೋರಿ. ಇಲ್ಲಿ ಏನಂತಂದ್ರೆ ನೀವು ಅಲ್ಗೊರಿದಮ್ಸ್ ಪರ್ಫೆಕ್ಟ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಪರ್ಫೆಕ್ಟ್ ಮಾಡಿ. ಇಷ್ಟು ಮಾಡ್ರೆ ಆರಾಮ್ಸೆ ಈಸಿ ಪಾಸ್ ಆಗ್ತೀರಿ ನೀವು. ಅಗೇನ್ ಅಲ್ಗೊರಿದಮ್ಸ್ ಅಂಡ್ ಪ್ರಾಬ್ಲಮ್ಸ್. ಕ್ಲಿಯರ್? ಸಿಲೆಬಸ್ ನಾಗ ಏನಾದ್ರೂ ಡೌಟ್ಸ್ ಇದೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ನೀವು ಏನಾದ್ರೂ ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸಿಲೆಬಸ್ ನಾಗ ಏನ್ ಡೌಟ್ಸ್ ಇದೆ? ಇಫ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೋ ಅಂತಾರ ಹೇಳ್ರಿ, ನಾನು ನೆಕ್ಸ್ಟ್ ಹೋಗ್ತೀನಿ. Okay, so okay, no doubt. Okay, next ಇನ್ನೊಂದ್ ಅಂತಂದ್ರ ಟೆಕ್ಸ್ಟ್ ಬುಕ್ ಅದ ಇದಕ್ಕೆ. ಓಕೆ, ಸ್ಪೆಸಿಫೈಡ್ ಟೆಕ್ಸ್ಟ್ ಬುಕ್ ನಿಮಗ ಇದ್ರಾಗ ಅದ, ಲೈಬ್ರರಿ ಒಳಗ್ ಅದ. ಓಕೆ, ಎಲ್ಲಾರ್ಗೂ ಸಿಗ್ಲಿಲ್ಲ ಅಂತಂದ್ರೆ ಡೋಂಟ್ ವೆರಿ, ಐ ಆಮ್ ಗೋಯಿಂಗ್ ಟು ಗಿವ್ ದ ನೋಟ್ಸ್. ಓಕೆ, ಸೊ ನೋಟ್ಸ್ ಹೆಂಗೂ ಕೊಡ್ತೀನಿ ನಾನು. ಟೆಕ್ಸ್ಟ್ ಬುಕ್ ಅದ, ಬಟ್ ಈಗ ಟೆಕ್ಸ್ಟ್ ಬುಕ್ ಕಾಲೇಜ್ ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ಕೊಡ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಬಿಕಾಸ್ ಲಾಕ್ಡೌನ್ ಅದ, ಎಲ್ಲ ಕ್ಲೋಸ್ ಅದಾವ. ಓಕೆ, ಸೊ ಕಾಲೇಜು ಕ್ಲೋಸ್ ಅದ, ಟೆಕ್ಸ್ಟ್ ಬುಕ್ ಕೊಡ್ತಾರ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಓನ್ಲಿ ಐ ವಿಲ್ ಸೆಂಡ್ ದ ನೋಟ್ಸ್. ಓಕೆ, ಸಾಫ್ಟ್ ಕಾಪಿ ಕಳಿಸ್ತೀನಿ ನಾನು ಅಟ್ಲೀಸ್ಟ್ ಬಿಫೋರ್ ದ ನಿಮ್ದು ಫಸ್ಟ್ ಯೂನಿಟ್ ಮುಗಿಯೋದ್ರೊಳಗೆ ಕಳಿಸ್ತೀನಿ. ಯೂನಿಟ್ ವೈಸ್ ನೋಟ್ಸ್ ಕಳ್ಸ್ಕೊತ ಹೋಗ್ತೀನಿ. ನೀವು ಅದನ್ನ ಪ್ರಿಫರ್ ಮಾಡ್ರಿ, ಅದನ್ನ ರೆಫರ್ ಮಾಡ್ರಿ. ಟೆಕ್ಸ್ಟ್ ಬುಕ್ ಅದಾವ, ಕಾಲೇಜ್ ಓಪನ್ ಆದ್ಮೇಲೆ ಲಾಕ್ಡೌನ್ ಮುಗಿದ್ಮೇಲೆ ನೀವು ಬಂದ್ ತಗೋತಿದ್ರು ತಗೋಬಹುದು. ಓಕೆ, ಇಲ್ಲ ಅಂತಂದ್ರೆ ನೋಟ್ಸ್ ಕೊಡ್ತೀನಿ, ಅದನ್ನ ಪ್ರಿಫರ್ ಮಾಡಿ, ನೋ ಪ್ರಾಬ್ಲಮ್. ಒಂದು ಯೂನಿಟ್ ವೈಸ್ ನೋಟ್ಸ್ ನ ಸೆಂಡ್ ಮಾಡ್ಕೊತ ಹೋಗ್ತೀನಿ. ಕ್ಲಿಯರ್ ಆಯ್ತಾ ನೋಟ್ಸ್ ಮತ್ತೆ ಟೆಕ್ಸ್ಟ್ ಬುಕ್ ಬಗ್ಗೆ? ಓಕೆ, okay, so next we'll see some introduction here. ನಾ ಏನ್ PPT ಮಾಡಿರ್ತೀನಲ್ಲ, ಡೈಲಿ PPT ಅಥವಾ ಏನಾದ್ರ ಬರ್ದಿದ್ ಕಳ್ಸಿರ್ತೀನಲ್ಲ, ಅದನ್ನು ನಿಮಗ್ ಕಳಿಸ್ತೀನಿ. ನಾ PPT ಮಾಡಿದ್ದೆ ಅಂತಂದ್ರೆ PPT ಕಳಿಸ್ತೀನಿ, ಇಲ್ಲಾಂದ್ರೆ ನೋಟ್ಸ್ ಇತ್ತ ನೋಟ್ಸ್ ಕಳಿಸ್ತೀನಿ. ನಿಮಗ್ ರೆಫರೆನ್ಸಸ್ ಎಲ್ಲಾ ಕಳಿಸ್ತೀನಿ, ಸಾಫ್ಟ್ ಕಾಪಿ ಎಲ್ಲಾ ಕಳಿಸ್ತೀನಿ. ವಿಡಿಯೋ ರೆಫರ್ ಮಾಡ್ರಿ, ಕ್ಲಾಸ್ ಅಟೆಂಡ್ ಆಗ್ರಿ, ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸಬ್ಜೆಕ್ಟ್ ಹಾರ್ಡ್ ಅನ್ನೋದಂತ ಏನೂ ಇಲ್ಲ. ಇಲ್ಲಿ ಒನ್ ಥಿಂಗ್ ಅಂದ್ರೆ ಅಲ್ಗೊರಿದಮ್ಸ್ ಪರ್ಫೆಕ್ಟ್ ಮಾಡ್ಬೇಕು, ಮೆಥಡ್ಗಳು ಪರ್ಫೆಕ್ಟ್ ಇಟ್ಕೋಬೇಕು ನೀವು. ಈ ಗ್ರಿಡಿ ಮೆಥಡ್ ಅಂತಂದ್ರೆ ಅದ್ರಾಗ ಎಷ್ಟು ಅಪ್ಲಿಕೇಶನ್ಸ್ ಬರ್ತಾವ, ಅದ್ರ ಸೊಲ್ಯೂಷನ್ ಪರ್ಫೆಕ್ಟ್ ಇಟ್ಕೋಬೇಕ. ಆಮೇಲೆ ಪ್ರಾಬ್ಲಮ್ಸ್ ಪರ್ಫೆಕ್ಟ್ ಮಾಡ್ಬೇಕು ಅಷ್ಟೇ. ಇಲ್ಲೇ ನಿಮಗ್ ಜಾಸ್ತಿ ಥಿಯರಿ ಓದ್ಬೇಕನ್ನೋದೇನೂ ಇಲ್ಲ ಇಲ್ಲಿ. ಓಕೆ, ಥಿಯರಿ ಓದ್ಬೇಕನ್ನೋದಿಲ್ಲ.
only thing is algorithms, problems and methods is to perfect other. Okay, so we'll go for some introduction. Introduction ಅಂತಂದ್ರೆ exact syllabus ಅಲ್ಲ, subject in introduction ಅಷ್ಟೇ. Okay, it's not a syllabus. Today I'm not going to start with the syllabus. Okay, just syllabus review ಮತ್ತೆ introduction ಅಷ್ಟೇ ಕೊಡ್ತೀನಿ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಇನ್ನ ಯಾರ್ಯಾರು ಫ್ರೆಂಡ್ಸ್ ಬಂದಿಲ್ಲ ಎಲ್ಲರಿಗೂ ಬಾ ಅಂತ ಹೇಳಿ. ಇಟ್ಸ್ ಅ ವೆರಿ ಲೋ ಸ್ಟ್ರೆಂತ್, 48 ಔಟ್ ಆಫ್ 98. 48 ಅಂದ್ರೆ ಬಹಳ ಲೋ ಅದ. ಓನ್ಲಿ 60% of your class have attended. Correct, not exactly 60. 50 to 55% attendance ಅದ ಅಷ್ಟೇ, ಇನ್ನ ಫುಲ್ ಬಂದಿಲ್ಲ. ಕ್ಲಿಯರ್ ಆಯ್ತಾ? ನಾಳೆ ನಂಗೆ ಎಲ್ಲಾರು ಇರ್ಬೇಕು ಅಂದಾಗ ನಾ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಫೋನ್ ಹಚ್ಚಿ ಹೇಳಿದ್ದೇನೆ ಆಲ್ಮೋಸ್ಟ್ ಎಲ್ಲಾರ್ಗು, ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್. Okay, so I will just give the small introduction on the subject. It's not a syllabus based. Okay, it's just a small introduction on the subject. Okay, so ಏನ್ ನೋಡ್ತೀರಿ, ಫಸ್ಟ್ ಅಲ್ಗಾರಿದಮ್ ಅಂತಂದ್ರೇನು? ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಏನು ಅಲ್ಗಾರಿದಮ್ ಅಂತಂದ್ರೆ ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಟು ಸಾಲ್ವ್ ಅ ಗಿವನ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಸಾಲ್ವ್ ಮಾಡಕ್ಕೆ ಏನಂತ ಕರಿತೀವಿ ನಾವು? ಅಲ್ಗಾರಿದಮ್ ಅಂತ ಹೇಳಿ ಕರಿತೀವಿ. ಯು ನೋ ದಟ್, ಕರೆಕ್ಟಾ? ಗೊತ್ತದೇನೋ ಇಲ್ಲ ನಿಮ್ಗೆ ಅಲ್ಗಾರಿದಮ್ ಅಂತಂದ್ರೆ? ಇಸ್ ಇಟ್ ಕ್ಲಿಯರ್? ಸ್ಟ್ರಕ್ ಆಗತ್ತದೇನಾ? Is it clear? Please reply everyone. Is it clear? Okay. Okay, so in algorithm, it is a step-by-step process to solve a given problem. One algorithm ಅಂದ್ರೆ ಏನು? It is ಒಂದು step-by-step process ಇರ್ತದೆ. ಯಾವುದೇ ಒಂದು ಪ್ರಾಬ್ಲಮ್ ನ ಒಂದು step-by-step process ಆಗಿ ನಾವು ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ ಓಕೆ, ಸೊ ಯಾವ್ದ ನೀವು ಪ್ರೋಗ್ರಾಮಿಗೆ ಅಲ್ಗಾರಿದಮ್ ಏನದ ಅಂತಂದ್ರೆ ಯಾವುದೇ ಒಂದು ಪ್ರೋಗ್ರಾಮಿಗೆ ಹೋಗೋಕ್ಕಿಂತ ಪೆಲ್ಲ ನೀವು ಒಂದ್ ಸ್ವಲ್ಪ ಏನ್ ಮಾಡ್ತೀರಿ? Is it stucking? Stuck ಆಗಾತದ ಇಲ್ಲ? Please reply. Clear ಅದನಾ ಇಲ್ಲೋ? Yes ಅಂದ್ರೆ ಏನ್ ತಿಳ್ಕೊಬೇಕು? at least clear ಅಂತಾರ ಬರೀರಿ. Okay. Next, design and analysis of algorithm is very important for designing algorithm to solve different types of problems in branch of computer science and information technology. Okay, ನೀವು ಕಂಪ್ಯೂಟರ್ ಸೈನ್ಸ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೋಗಿದ್ರಿ ಅಂತಂದ್ರೆ ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ ಏನದಲ್ಲ ವೆರಿ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ. ಓಕೆ, ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಒಂದ್ ಪ್ರಾಬ್ಲಮ್ ನ ನಮಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳಿದೆ. ಕರೆಕ್ಟಾ? ಈಗ ಯಾವ್ದೇ ಒಂದ್ ಪ್ರಾಬ್ಲಮ್ ಇದ್ರೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಸಿಗ್ತದೆ. ಆ ಸೊಲ್ಯೂಷನ್ಸ್ ನ ಒಂದ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ತಗೋಬೇಕಾಗಿತ್ತು ಅಂತಂದ್ರೆ ಆಗ್ಲೇನೆ ಹೇಳ್ದೆ ಸ್ಟಾರ್ಟಿಂಗ್ ಏನಂತಂದ್ರೆ, ಈಗ ಒಂದ್ ಪ್ರಾಬ್ಲಮ್ ಅದ, ಯಾವ್ದೇ ಒಂದ್ ಪ್ರಾಬ್ಲಮ್ ಇರ್ಲಿ, ಇಟ್ ಮೇ ಬಿ ಅ ಸಮ್ ಆಫ್ ಟೂ ನಂಬರ್ಸ್, ಒಂದ್ ಸ್ಮಾಲ್ ಪ್ರಾಬ್ಲಮ್ ಇರ್ಲಿ ಅಥವಾ ಒಂದ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರ್ಲಿ, ಯಾವ್ದೇ ಒಂದು ಪ್ರಾಬ್ಲಮ್ ನ ಸೊಲ್ಯೂಷನ್ ನಮ್ಗ ಬಹಳಷ್ಟು ವೇಸ್ ನ ಸಿಗ್ತದೆ. ಆ ಬಹಳಷ್ಟು ವೇಸ್ ನಾಗಿಂದ ಒಂದ್ ಪರ್ಟಿಕ್ಯುಲರ್ ಚೂಸ್ ಮಾಡ್ಬೇಕಾಗಿತ್ತಂದ್ರ, ಓಕೆ, ಒಂದ್ ಪರ್ಟಿಕ್ಯುಲರ್ ಚೂಸ್ ಮಾಡ್ಬೇಕಾಗಿತ್ತಂದ್ರ ಅದಕ್ಕೆ ಏನ್ ಕರಿತೀವಿ? ಚೂಸ್ ಮಾಡ್ಬೇಕಾಗಿತ್ತಂದ್ರ ಯಾವ್ದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಂತಂದ್ರ ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ ಇಸ್ ವೆರಿ ಇಂಪಾರ್ಟೆಂಟ್. ಅದ ಹೇಳಾಕತ್ತಾನ ನೋಡ್ರಿ. ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿಸೈನಿಂಗ್ ಅಲ್ಗಾರಿದಮ್ ಟು ಸಾಲ್ವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಯಾವುದೇ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರ್ಲಿ, ಓಕೆ, ಯಾವುದೇ ಸ್ಮಾಲ್ ಪ್ರಾಬ್ಲಮ್ ಇರ್ಲಿ,
ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರಲಿ, ಯಾವುದೇ ಟೈಪ್ ಆಫ್ ಪ್ರಾಬ್ಲಮ್ಸ್ ನ ಒಂದು ಸಾಲ್ವ್ ಮಾಡ್ಬೇಕಾಗಿತ್ತಂದ್ರೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿತ್ತಂದ್ರೆ, ಎಕ್ಸಾಕ್ಟ್ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತಂದ್ರೆ ಯಾವ್ದು ಬೇಕಂತ ಹೇಳ್ತಾನೆ, ಡಿಸೈನ್ ಅಂಡ್ ಅನಾಲಿಸಿಸ್ ಆಫ್ ಅಲ್ಗಾರಿದಮ್ ಬೇಕು ಅಂತ ಹೇಳ್ತಾರೆ. ಓಕೆ, ಇಟ್ ಡೀಲ್ಸ್ ವಿತ್ ದ ಕಾನ್ಸೆಪ್ಟ್ಸ್ ಆಫ್, ಇಲ್ಲಿ ಏನೇನ್ ಕಲಿತೀರಿ ಅಂತಂದ್ರೆ ನೀವು, ರೋಹಿತ್ ಮ್ಯೂಟ್ ಯುವರ್ ಸೆಲ್ಫ್. Okay, it deals with concepts of designing strategies. Okay, designing strategies ಅಂತಂದ್ರೆ ಏನ್ ನಾವು ಡಿಸೈನ್ ಮಾಡ್ಬೇಕು, ಹೆಂಗ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅನ್ನೋದ ಒಂದ್ ಕಾನ್ಸೆಪ್ಟ್ ನ ಹೇಳ್ಕೊಡ್ತಿದ್ದೆ. ಆಮೇಲೆ ಕಾಂಪ್ಲೆಕ್ಸಿಟಿ ಅನಲೈಸಿಸ್ ಆಫ್ ಅಲ್ಗಾರಿದಮ್ಸ್, ಯಾವುದೇ ಒಂದ್ ಅಲ್ಗಾರಿದಮ್ ಬಹಳ ಕಾಂಪ್ಲೆಕ್ಸ್ ಇತ್ತು, ಬಹಳ ಡಿಫಿಕಲ್ಟ್ ಇತ್ತು ಅಂತಂದ್ರೆ ನಾವಿಲ್ಲೇ ಈಸಿಲಿ ಅನಲೈಸ್ ಮಾಡ್ಬೋದು. ಈಗ ನೀವು ನೋಡಿ ಸ್ಮಾಲ್ ಪ್ರಾಬ್ಲಮ್ಸ್ ಇದ್ದು ಅಂತಂದ್ರೆ ನೀವು ಈಸಿಲಿ ಪ್ರೋಗ್ರಾಮ್ಸ್ ಬರೀತೀರಿ, ಈಸಿಲಿ ಅಲ್ಗಾರಿದಮ್ಸ್ ಬರೀತೀರಿ. ಓಕೆ, when we go for complex number, okay, ಈಗೇನದ ಒಂದ್ AC ಅದ, ನಿಮ್ದು AC ಇದನ್ನ ವರ್ಕಿಂಗ್ ಬರೀರಿ ಅಂತ ಪ್ರೋಗ್ರಾಮ್ ಹೇಳ್ತಾನೆ. ಯು ನೋ ದಟ್ AC runs on the software, ಕರೆಕ್ಟ್? ಓಕೆ, ಅದ್ರದ್ದು ಒಂದು ಪ್ರೋಗ್ರಾಮ್ ಬರೀರಿ ಅಂತಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಓಕೆ, ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಆಲ್ಸೋ. ಸೊ ಅಂತ ಸೊಲ್ಯೂಷನ್ಸ್ ನ ನಾವು ಎಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅಂತಂದ್ರೆ ಅಲ್ಗಾರಿದಮ್ ಒಳಗೆ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಆಮೇಲೆ ಏನೇನ್ ಇರ್ತದ ಅಂತಂದ್ರೆ ಗ್ರಾಫ್ ಥಿಯರಿ ಇರ್ತದ, ಸಾರ್ಟಿಂಗ್ ಮೆಥಡ್ಸ್ ಇರ್ತಾವ, ಸರ್ಚಿಂಗ್ ಮೆಥಡ್ಸ್ ಇರ್ತಾವ. ಈಗ ಜಸ್ಟ್ ನೀವು ಸಿಲೆಬಸ್ ಒಳಗ್ ನೋಡಿದ್ರಿ, ಡಿವೈಡ್ ಅಂಡ್ ಕಾನ್ಕರ್ ಒಳಗ್ ನೀವು ಬೈನರಿ ಸರ್ಚ್, ಸಾರ್ಟಿಂಗ್ ಅದೆಲ್ಲ ನೋಡ್ತೀರಿ. ನೆಕ್ಸ್ಟ್ ಲಾಸ್ಟ್ ಯೂನಿಟ್ ಒಳಗೆ ಏನ್ ನೋಡ್ತೀರಿ, ಗ್ರಾಫ್ಸ್ ನೋಡ್ತೀರಿ, ಟ್ರೀಸ್ ನೋಡ್ತೀರಿ. ಓಕೆ, ಸ್ಪ್ಯಾನಿಂಗ್ ಟ್ರೀಸ್ ನೋಡ್ತೀರಿ. ಸೊ ಆಮೇಲೆ ಗ್ರಿಡಿ ಮೆಥಡ್ಸ್ ಒಳಗ ನೀವು ಕೆ ಮ್ಯಾಪ್ ನೋಡ್ತೀರಿ, ಸ್ಪ್ಯಾನಿಂಗ್ ಗ್ರಾಫ್ ನೋಡ್ತೀರಿ. ಸೊ ಬಹಳಷ್ಟು ಕಾನ್ಸೆಪ್ಟ್ಸ್ ನ ಇಲ್ಲಿ ನಾವು ಓದ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಏನೇನ್ ಡೀಲ್ ಮಾಡ್ತೀವಿ ಅಂತಂದ್ರೆ ಡಿಸೈನಿಂಗ್ ಸ್ಟ್ರಾಟಜೀಸ್, ಕಾಂಪ್ಲೆಕ್ಸಿಟಿ ಅನಲೈಸಿಸ್ ಆಫ್ ಅಲ್ಗಾರಿದಮ್, ಗ್ರಾಫ್ ಥಿಯರಿ ಅಂಡ್ ಸಾರ್ಟಿಂಗ್ ಮೆಥಡ್ಸ್ ನಾವಿಲ್ಲೇ ನೋಡ್ತೀವಿ. ಓಕೆ, ಸೊ ಇಲ್ಲಿ ನೋಡ್ರಿ ಒಂದು ಡಯಾಗ್ರಾಮ್ ಅದ. ಇದು ಏನ್ ಹೇಳ್ತದ ಅಂತಂದ್ರೆ, ಫಸ್ಟ್ ನಾವ್ ಅದನ್ನ ಅಲ್ಗಾರಿದಮ್ ನ ಡಿಸೈನ್ ಮಾಡ್ಬೇಕು. ಓಕೆ, ಆಮೇಲೆ ಅದನ್ನ ಅನಲೈಸ್ ಮಾಡ್ಬೇಕ, ಆಮೇಲೆ ಇಂಪ್ಲಿಮೆಂಟ್ ಮಾಡ್ಬೇಕ, ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಡಿಸೈನ್ ಅಂತಂದ್ರೆ ಯಾವ್ದೊಂದ್ ಪ್ರಾಬ್ಲಮ್ ನ ನಾವ್ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿ ಅಲ್ಗಾರಿದಮ್ ನ ಡಿಸೈನ್ ಮಾಡ್ಬೇಕು. ಇಲ್ಲಿ ನಮಗೆ ಬಹಳಷ್ಟು ಅಲ್ಗಾರಿದಮ್ ಸಿಗ್ತಾವ. ಸೊ ಎಲ್ಲಾ ಅಲ್ಗಾರಿದಮ್ಸ್ ನ ಡಿಸೈನ್ ಮಾಡ್ಬೇಕು, ಆಮೇಲೆ ಡಿಸೈನ್ ಮಾಡಿ ಅನಲೈಸ್ ಮಾಡ್ಬೇಕು. ಯಾವ ಅಲ್ಗಾರಿದಮ್ ಚಲೋ ಅದ, ಯಾವ್ದು ಕಾಂಪ್ಲೆಕ್ಸಿಟಿ, ಟೈಮ್ ಕಾಂಪ್ಲೆಕ್ಸಿಟಿ ಕಮ್ಮಿ ಆಗತ್ತದ, ಓಕೆ, ಯಾವ್ದು ಸ್ಪೇಸ್ ಕಾಂಪ್ಲೆಕ್ಸಿಟಿ ಕಮ್ಮಿ ತಗೋತದ, ಯಾವ್ದು ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಜಾಸ್ತಿ ಅದ ಅಂತೇಳಿ ನಾವ್ ಅದನ್ನ ಅನಲೈಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಓಕೆ, ಸೊ ಇಂಪ್ಲಿಮೆಂಟ್ ಆದ್ಮೇಲೆ ಇಂಪ್ಲಿಮೆಂಟ್ ಅಂದ್ರೆ ಏನು, ಅದ್ರದ್ದು ಪ್ರೋಗ್ರಾಮ್ ಬರೋದು ಅಥವಾ ಅದನ್ನ ಇನ್ ದ ಟೈಪ್ ಆಫ್ ಪ್ರೋಗ್ರಾಮ್ ಅನ್ನೋದನ್ನ ಬರಿಬೇಕು. ಓಕೆ, ನೆಕ್ಸ್ಟ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಎಕ್ಸ್ಪೆರಿಮೆಂಟ್ ಅಂದ್ರೆ ಅದನ್ನ ಮಾರ್ಕೆಟಿಗೆ ತರಬೇಕು. ಓಕೆ, ಈಗ ನಾ ಏನ್ ಹೇಳಿದೆ, AC ಒಂದು ಸಾಫ್ಟ್ವೇರ್ ರೆಡಿ ಮಾಡ್ರಿ ಅಂತ ಹೇಳ್ತೀವಿ. ಸೊ AC ಸಾಫ್ಟ್ವೇರ್ ರೆಡಿ ಮಾಡ್ಬೇಕಂದ್ರೆ ನೀವು ಫಸ್ಟ್ ಅದನ್ನ ಡಿಸೈನ್ ಮಾಡ್ತೀರಾ. ಸೊ AC ಒಳಗೆ ಏನ್ ಆಗ್ಬೇಕು, ಒಂದು ಸ್ವಿಂಗ್ ಆಗ್ಬೇಕ. ಓಕೆ, ಸ್ಪೀಡ್ ಹೆಚ್ಚಿಗೆ ಮಾಡ್ಬೇಕ, ಸ್ಪೀಡ್ ಕಮ್ಮಿ ಮಾಡ್ಬೇಕ, ಆಮೇಲೆ ಮತ್ತೇನಿರ್ತಾವ AC ಒಳಗೆ ಏನೋ ಒಂದಷ್ಟು ಅದಾವ. ಓಕೆ, ಅದನ್ನ ನೀವು ಹೆಂಗ್ ಮಾಡ್ತೀರಂತ ಅದನ್ನ ಡಿಸೈನ್ ಮಾಡ್ಬೇಕು. ಕರೆಕ್ಟ್ ಆಗಿ ಆಗಕತ್ತದ ಇಲ್ಲೋ, ಈಗ ಒಂದ್ ಸ್ಪೀಡ್ ಹೆಚ್ಚಿಗೆ ಮಾಡ್ಬೇಕಾಗಿತ್ತಂದ್ರೆ ನನಗಲ್ಲಿ 2 ಅಲ್ಗಾರಿದಮ್, ಆ 2 ಅಲ್ಗಾರಿದಮ್ ಒಳಗ್ ಫಸ್ಟ್ ನಾ ಯಾವ್ ಚೂಸ್ ಮಾಡ್ಬೇಕಂತಂದ್ರೆ ಅನಲೈಸ್ ಮಾಡ್ಬೇಕು. ಆಫ್ಟರ್ ದಟ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್, ಅಂದ್ರೆ AC ಒಳಗ ಅದನ್ನ ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡ್ಬೇಕು. ಆಮೇಲೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಎಲ್ಲಾ ಬೇರೆ ಟೆಸ್ಟ್ ಕೇಸಸ್ ನ ತಗೊಂಡು ಇದು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಕತ್ತದ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕು. ದಿಸ್ ಇಸ್ ದ ಪ್ರೊಸೆಸ್ ಫಾರ್ ಒನ್ ಸಾಫ್ಟ್ವೇರ್ ಇಂಪ್ಲಿಮೆಂಟೇಶನ್ ಆರ್ ಒನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತೇಳಿ ಹೇಳ್ಬೋದು. ಕ್ಲಿಯರ್ ಆತ? ದಿಸ್ ಪ್ರೊಸೆಸ್ ಕ್ಲಿಯರ್ ಆತ ಎಲ್ಲಾರ್ಗು? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. Okay, so we'll end here. I hope everyone cleared with the subject. ಏನ್ ಸಿಲೆಬಸ್ ಹೋಗಿಲ್ಲ, ಜಸ್ಟ್ ಸಬ್ಜೆಕ್ಟ್ ಏನನ್ನೋದಂತ ನೋಡಿದ್ವಿ. ಎಲ್ಲಾರ್ಗು ಕ್ಲಿಯರ್ ಆಗ್ಯದಲ್ಲ, ಇದು ಸಬ್ಜೆಕ್ಟ್ ಒಳಗ್ ಏನ್ ಓದ್ತೀರಿ ಅನ್ನೋದು ಕ್ಲಿಯರ್ ಆಗುತ್ತೆ. Syllabus and subject cleared, everyone? Please reply. What is the subject and what is the syllabus? Everyone clear? Please reply. Reply madri, time mugyakatide. Okay, so we'll end here. Tomorrow we'll start with the syllabus. Actual syllabus na start martini. Please say your friends to attend. I want maximum 60 people to attend. Out of 98, at least 60 to 70 people irvek new. All batches.
ಎರಡು ಬ್ಯಾಚ್ ಕೂಡಿ ನನಗೆ ಮ್ಯಾಕ್ಸಿಮಮ್ 60 to 70 ಪೀಪಲ್ಸ್ ಇದ್ರೇನೆ ನಾ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ. ಇವನ್ ನಿನ್ನೆ ಫೋನ್ದಾಗೂ ಹೇಳಿನ ಬಹಳಷ್ಟು ಸತಿ ನಿಮಗ್ ಫೋನ್ ಮಾಡಂಗಿಲ್ಲ, ಡೈರೆಕ್ಟ್ ನಾ ನಿಮ್ ಪೇರೆಂಟ್ಸಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ. ಕ್ಲಿಯರ್ ಆಯ್ತ? ನಾಳೆ ನನಗ್ ಮ್ಯಾಕ್ಸಿಮಮ್ 60 to 70 ಪೀಪಲ್ಸ್ ಇರ್ಬೇಕು ನೀವು. ಕ್ಲಿಯರ್? Okay, we'll end here. Thank you. Have a nice day. Be safe.